ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಭೀತಿ, ದಾಂಡೇಲಿಯ 2 ಪೆಟ್ರೋಲ್ ಬಂಕ್ಗಳಲ್ಲಿ ಜನಜಂಗುಳಿ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಭೀತಿಯಿಂದಾಗಿ ದಾಂಡೇಲಿ ನಗರದ 2 ಪೆಟ್ರೋಲ್ ಬಂಕ್ಗಳಲ್ಲಿ ಸರತಿಯ ಸಾಲಿನಲ್ಲಿ ವಾಹನಗಳು ಇಂಧನವನ್ನು ತುಂಬಿಸಿಕೊಳ್ಳಲು ನಿಂತುಕೊಂಡಿದ್ದು ಜನಜಂಗುಳಿ ಉಂಟಾಗಿದೆ. ಇರಾನ್ ಹೋರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡುವ ಎಚ್ಚರಿಕೆ ನೀಡಿರುವುದರಿಂದ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆಯ ಆತಂಕ ಸೃಷ್ಟಿಯಾಗಿತ್ತು. ಈ ನಿಟ್ಟಿನಲ್ಲಿ ದಾಂಡೇಲಿ ನಗರದಲ್ಲಿ ಇಂಧನಕ್ಕಾಗಿ ಜನ ಮುಗಿಬಿದ್ದಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಉಲ್ಬಣಗೊಳ್ಳುತ್ತಿರುವ ಯುದ್ಧ ಸನ್ನಿವೇಶದ ಹಿನ್ನೆಲೆ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆ ಉಂಟಾಗಬಹುದು ಹಾಗೂ ಇಂಧನದ ದರ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಬಹುದು ಎಂಬ ವದಂತಿ ಹರಡಿದ ಪರಿಣಾಮವಾಗಿ ದಾಂಡೇಲಿ ನಗರದ 2 ಪೆಟ್ರೋಲ್ ಬಂಕ್ಗಳ ಮುಂದೆ ವಾಹನಗಳ ಉದ್ದುದ್ದ ಸಾಲು ಇಂದು ಗುರುವಾರ ಮಧ್ಯಾಹ್ನ 12 ಗಂಟೆಯ ನಂತರವೂ ಮುಂದುವರೆದಿದೆ. ಇವತ್ತು ಎಷ್ಟು ರಶ್ ಆಗಿದೆ ಪೆಟ್ರೋಲ್ ಬಂಕ್. ನೀವು ಕೂಡ ಪೆಟ್ರೋಲ್ ಹಾಕ್ಲಿಕ್ಕೆ ಬಂದಿದ್ದೀರಿ. ಏನು ಸುಮಾರು ಒಂದು 10-15 ನಿಮಿಷ ನಂಬರ್ ಇಲ್ಲ. ಸಿಕ್ತಾ? ಈಗ ಹಾಕೊಂಡು ನೋಡಿ. ಎಷ್ಟು ರೂಪಾಯಿದು ಹಾಕೊಂಡ್ರಿ? ಈಗ ಒಂದು 400 ರೂಪಾಯಿ ಆಗಿದೆ. ಯಾಕೆ ಇಷ್ಟು ರಶ್ ಇರ್ಬೋದು? ರಶ್ ಅಂದರೆ ಹೊರಗಡೆ ಎಲ್ಲ ಇದು ಬಾಂಬ್ ಹಾಕ್ತಾ ಇದಾರಲ್ಲ. ಎಲ್ಲಿ? ಇರಾನ್ ಪೆಟ್ರೋಲ್ ಅದಕ್ಕೆ ಈಗ ಪೆಟ್ರೋಲ್ ಮುಂದೆ ಸಿಗೋದು ಕಷ್ಟ ಅಂತೇಳಿ ಈಗ ಬರ್ತಾರೆ. ಕಷ್ಟ ಆಗ್ಬೋದು. ನಿಮ್ಮ ಹೆಸರು? ಅಕ್ಬರ್. ಎಲ್ಲಿ ಮನೆ? ಬೆಳಿಗ್ಗೆ ಪೆಟ್ರೋಲ್ ಬಂಕ್ ಕಡೆ ಬಂದಿದ್ದೀರಿ. ಏನು ಇವತ್ತು ಬಹಳ ರಶ್ ಕೂಡ ಇದೆ. ಹೌದ್ರಿ, ಪೆಟ್ರೋಲ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದಾರಲ್ಲ. ಯಾರು ಹೇಳಿದ್ರು? ನ್ಯೂಸ್ ಒಳಗೆ ತೋರಿಸ್ತಾ ಇದ್ದಾರೆ. ಅಷ್ಟೇ ಬಂದಿದೆ. ತಮ್ಮ ಹೆಸರು? ಫ್ರಾನ್ಸಿಸ್. ಬೆಳಿಗ್ಗೆ ಬಂದ್ರಿ ಪೆಟ್ರೋಲ್ ಹಾಕ್ಲಿಕ್ಕೆ. ಏನು ಇಷ್ಟು ಜಲ್ದಿ ಬಂದ್ರಿ? ಏನು ಇವತ್ತು ಬಹಳ ರಶ್ ಇದೆ? ರಶ್ ಇದೆ ಸರ್, ಡ್ಯೂಟಿಗೆ ಹೋಗ್ಬೇಕಲ್ಲ. ನಮ್ಮ ಹಳ್ಳಿ ಕಡೆ ಅಲ್ಲ, ಇಷ್ಟು ರಶ್ ಯಾಕಿದೆ? ಏನು ನಮಗೂ ಗೊತ್ತಿಲ್ಲ ಸರ್. ತಮ್ಮ ಹೆಸರು? ನಮ್ಮ ಹೆಸರು ರಮೇಶ್ ಅಂತ. ಏನು ಸರ್, ಇವತ್ತು ಬಹಳ ಸಿಕ್ಕಾಪಟ್ಟೆ ಜಾತ್ರೆ ಆಗಿದೆ ಪೆಟ್ರೋಲ್ ಬಂಕಲ್ಲಿ. ಯಾಕೆ? ಪೆಟ್ರೋಲ್ ಪಂಪಲ್ಲಿ ಜಾಸ್ತಿ ಆಗಿದೆ ಸರ್ ಇವತ್ತು. ಪೆಟ್ರೋಲ್ ಪಂಪಲ್ಲಿ ಜಾಸ್ತಿ ಆಗಿದೆ ಸರ್ ಇವತ್ತು. ಯಾಕೆ ಇರ್ಬೋದು ಸರ್? ಪೆಟ್ರೋಲ್ ಜನಸಂಖ್ಯೆ ಜಾಸ್ತಿ ಆಗಿದೆ ಸರ್. ಜನಸಂಖ್ಯೆ ಪೆಟ್ರೋಲ್ದು ಇದು ಆಗ್ತಾ ಇಲ್ಲ. ನಮಗೆ ಪೆಟ್ರೋಲ್ ಸ್ವಲ್ಪ ಸರಿಯಾಗಿ ಇದು ಸಂಪರ್ಕ ಮಾಡ್ತಾ ಇಲ್ಲ ಸರ್ ಅವರು. ಅದಕ್ಕಾಗಿ ಜನಸಂಖ್ಯೆ ಜಾಸ್ತಿಯಾಗಿ ಇದು ಆಗ್ತಾ ಇದೆ. ಏನು ಸರ್, ಇವತ್ತು ಸಿಕ್ಕಾಪಟ್ಟೆ ಜಾತ್ರೆ ಇದೆ ನಿಮ್ಮ ಪೆಟ್ರೋಲ್ ಬಂಕಲ್ಲಿ. ಇವತ್ತು ಅಂತಲ್ಲ ಸ್ವಾಮಿಯವ್ರೆ, ನಿನ್ನೆಯಿಂದಲೇ ಸ್ಟಾರ್ಟ್ ಆಗಿದೆ. ನಿನ್ನೆ ಬೆಳಿಗ್ಗೆಯಿಂದಲೇ ಕ್ಯೂ ನಮ್ಮಲ್ಲಿ. ನನ್ನಲ್ಲಿ 5 ನಾಜಲ್ ಇದೆ ಪೆಟ್ರೋಲ್. 5 ನಾಜಲ್ ಇದು ಕೂಡ 5 ನಾಜಲ್ಲು ಫುಲ್ಲೇ. ಅದು ನನಗೆ ಕೆಲಸಗಾರರೇ ಶಾರ್ಟೇಜು. ಇನ್ನೂ 4 ಜನ ಇದ್ದಿರಬೇಕಾಗಿತ್ತು ಈ ಸಮಯದಲ್ಲಿ. ಆದರೆ ಯಾವಾಗಲೂ ಹಿಂಗೆ ಆಗ್ತಾ ಇರಲಿಲ್ಲ. ಯಾವಾಗಲೂ ಆಗ್ತದೆ, ಆದರೆ ಏನಾದರೂ ಒಂದು ಪೇಪರ್ ನ್ಯೂಸ್ ಪ್ರಕಾರ ಬಜೆಟಲ್ಲಿ ರೇಟ್ ಜಾಸ್ತಿ ಆಗ್ಬೋದು, ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ಬೋದು, ಡೀಸೆಲ್ ರೇಟ್ ಜಾಸ್ತಿ ಆಗ್ಬೋದು ಅಂತ ಅಂದಾಗ ಆ ದಿವಸ ಫುಲ್ ರಶ್ ಇರ್ತದೆ, ಇರ್ತದೆ, ಮಾಮೂಲಿ ಇರ್ತದೆ. ಮತ್ತು ಯಾವಾಗಲೂ ನಮ್ಮದು ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಸ್ಟಾಕ್ ಇದ್ದೇ ಇರ್ತದೆ. ರೇಟ್ ಹೆಚ್ಚಾಗಲಿ ಕಡಿಮೆ ಆಗಲಿ ನಮ್ಮದು ಸ್ಟಾಕ್ ಆ್ಯಾವ್ರೇಜ್ ಇದ್ದೇ ಇರ್ತದೆ. ರೇಟ್ ಹೆಚ್ಚಾದರೆ ಪ್ರಾಫಿಟ್ ಆಗಿರ್ತದೆ, ರೇಟ್ ಕಡಿಮೆ ಆದರೆ ಲಾಸ್ ಆಗ್ತದೆ. ನಾವು ಅದನ್ನು ಥಿಂಕ್ ಮಾಡೋದಿಲ್ಲ. ಆದರೆ ನಾನು ಮೇಂಟೈನ್ ಏನು ಮಾಡೋದಿತ್ತು ಅದನ್ನು ಒಂದೇ ರೀತಿಯಲ್ಲಿ ಮೇಂಟೈನ್ ಮಾಡ್ತಾ ಇದ್ದೇನೆ ಭಾಳ ವರ್ಷದಿಂದ. ಅದು ಇವತ್ತು ಕೂಡ ಅದೇ ರೀತಿಯಲ್ಲಿ ಮೇಂಟೈನ್ ಇದೆ. ಇವತ್ತು ಕೂಡ ಈಗ ನನ್ನ ಹತ್ರ ಪೆಟ್ರೋಲು 13,000 ಲೀಟ್ರ್ ಇದೆ, ಡೀಸೆಲ್ 15,000 ಲೀಟ್ರ್ ಇದೆ. ಎಕ್ಸ್ಟ್ರಾ ಪ್ರೀಮಿಯಮ್ ಅಂತ ಮತ್ತು ಎಕ್ಸ್ಟ್ರಾ ಅದು ಎಕ್ಸ್ಟ್ರಾ ಪೆಟ್ರೋಲ್ ಅದು ಕೂಡ ಒಂದು 6-7 ಸಾವಿರ ಇದೆ. ಹೆಚ್ಚು ಕಡಿಮೆ ಪೆಟ್ರೋಲ್ ಇವತ್ತು 19,000 ಲೀಟ್ರ್ ಇದೆ. ನನ್ನ ರೆಗ್ಯುಲರ್ ಸೇಲ್ ಪ್ರಕಾರ ನನಗೆ ಇನ್ನು 4 ದಿವಸಕ್ಕೆ ಏನೂ ತೊಂದರೆ ಇಲ್ಲ. ಆದರೆ ಇವತ್ತಿನ ನಿನ್ನೆ ಪೊಸಿಷನ್ ನೋಡಿದರೆ 2 ಈಗ ನಿನ್ನೆ ಯಾಕೆ ಎಷ್ಟು ರಶ್? ಯುದ್ಧದ ಹೂವೆ ಅಂದರೆ ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾರೆ. ಇಲ್ಲ ಪೆಟ್ರೋಲೇ ಬಂದಾಗ್ತದೆ, 15 ದಿವಸ ಬಂದೇ ಆಗ್ತದೆ ಅಂತ. ಪೆಟ್ರೋಲ್ ಅಂತೂ ಬಂದಾಗೋದಿಲ್ಲ, ಸದ್ಯಕ್ಕೆ ಬಂದಾಗಲಿ ಸಾಧ್ಯನೇ ಇಲ್ಲ. ಆದರೆ ರೇಟ್ ಜಾಸ್ತಿ ಆಗ್ಬೋದು. ವಿದಿನ್ 4-8 ದಿವಸದಲ್ಲಿ ರೇಟ್ ಹೆಚ್ಚು ಕಡಿಮೆ ಆಗಿ ಏನೋ 1 ಲೀಟ್ರ್ ಮೇಲೆ 5-10 ರೂಪಾಯಿ ಹೆಚ್ಚು ಕಡಿಮೆ ಆಗ್ಬೋದು. ಹೊತ್ತು ಬಂದಂತೂ ಆಗೋದಿಲ್ಲ. ಸ್ಟಾಕ್ ಅಂತೂ ರನ್ನಿಂಗ್ ಇದೆ. ಇವತ್ತು ಈಗ ನಂದು ಮತ್ತೀಗ ಒಂದು 20 KL ಬರೋದಿದೆ. ಇವತ್ತು ಕೂಡ 20 KL ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಬರ್ತದೆ. ಏನು ಪ್ರಾಬ್ಲಮ್ ಇಲ್ಲ, ಆಗ್ತಾ ಇಲ್ಲ ನಮಗೆ. ಆದರೆ ಜನ ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳ್ಳೋದಿಲ್ಲ. ನಿಮ್ಗೇನು ಈಗ ಅವ್ರಿಗೆ ಏನಾಗಿದೆ, ಪೆಟ್ರೋಲ್ ಬಂದಾಗತ್ತೆ, ಬಾಟ್ಲಿ ಹಿಡ್ದ ಕ್ಯಾನ್ ಹಿಡ್ದ ಎಲ್ಲ ತಗೊಂಡು ಬಂದು ತುಂಬ್ಕೊಂಡು ಹೋಗೋದೇ ಒಂದು ಕೆಲಸ ಇರ್ತದೆ ಅವರಿಗೆ.
ಹೇಳಿದ್ರು ಕೂಡ ಏನು ಅರ್ಥ ಆಗೋದಿಲ್ಲ. ಅಂದ್ರೆ ಅವರಿಗೆ ಅವ್ರ ತಲೆಯಲ್ಲಿ ಪೆಟ್ರೋಲ್ ಬಂಕ್ ಬಂದ್ ಆಗ್ತದೆ. ಇಷ್ಟು ಜನ ಜಾತ್ರೆಯ ನಡುವೆ ಕೂಡ ಅತ್ಯುತ್ತಮ ಸರ್ವಿಸ್ ಅನ್ನ ನಿಮ್ಮ ಪೆಟ್ರೋಲ್ ಬಂಕ್ ಇದು ನನ್ನ ಕರ್ತವ್ಯ, ಇದು ನನ್ನ ಕರ್ತವ್ಯ. ಥ್ಯಾಂಕ್ ಯು. ನಿಮ್ಮ ಪೆಟ್ರೋಲ್ ಬಂಕಿನ ಎಲ್ಲ ಹುಡುಗರಿಗೂ ಕೂಡ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ. ಪಾಪ ಕಷ್ಟಪಡ್ತಾ ಇದ್ದಾರೆ. ಸದಾ ನಗುಮುಖದಿಂದಲೇ ನೋಡಿ, ನಿನ್ನೆ ರಾತ್ರಿ 12 ಗಂಟೆ ತನಕನೂ ಕ್ಯೂ, 12 ಗಂಟೆ ತನಕ. ನಾನು ಮನೆಗೆ ಹೋಗುವಾಗ ರಾತ್ರಿ 12:20 ಆಗಿದೆ ಎಲ್ಲ ನೋಡ್ಕೊಂಡು ಹೋಗುವಾಗ. ಏನ್ ಮಾಡ್ತೀರಿ, ಇದು ನಮ್ಮ ಸೇವೆ. ಇದು ಅಲ್ಲ, ಇಲ್ಲ ಅಂತ ಹೇಳಿದ್ರೆ ಪಚಿತಿ ಆಗ್ತಿತ್ತು. ಸ್ಟಾಕ್ ಇಲ್ಲ ಅಂತ ಹೇಳಿದ್ರೆ, ಯಾಕಂದ್ರೆ ನನ್ನ ಫೈನಾನ್ಷಿಯಲ್ ಪೊಸಿಷನ್ ಇಂದ ನಾನು ಸ್ಟಾಕ್ ಏನಾದ್ರು ಕಡಿಮೆ ಇಟ್ಟಿದ್ದಿದ್ರೆ ಪ್ರಾಬ್ಲಮ್ ಆಗ್ತಿತ್ತು ನನಗೆ. ಆ ದೇವತಾರದಿಂದ ನನಗೆ ಅದೇನೂ ತೊಂದರೆ ಅಲ್ಲ. ರೆಗ್ಯುಲರ್ ಬಿಸ್ನೆಸ್ಗೆ ಏನೂ ಪ್ರಾಬ್ಲಮ್, ಕಸ್ಟಮರ್ಗೆ ತೊಂದರೆ ಆಗಬಾರ್ದು ಅನ್ನೋದು ನನ್ನ ಇಚ್ಛೆ. ಥ್ಯಾಂಕ್ ಯು. ಹೀಗಾಗಿ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು. ಹೆಸರು ಶಾಂತಾ ಪ್ರಸಾದ್ ಅಂತ. ಸೊ ಇವಾಗ ಯುದ್ಧ ಆಗ್ತಾ ಇದೆ ಕಾರಣಕ್ಕಾಗಿ ಇಷ್ಟೆಲ್ಲ ಲೈನ್ ಎಲ್ಲ ಆಗ್ತಾ ಇದೆ. ಸೊ ಕೆಲವರು ಬಾಟ್ಲಿಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಕೆಲವರು ಟ್ಯಾಂಕ್ ಫುಲ್ ಮಾಡಿಕೊಂಡು ಸ್ಟೋರೇಜ್ 10 ಲೀಟರ್ ಕ್ಯಾನ್ ತುಂಬ್ಕೊಂಡು ಮನೇಲಿ ಇಡ್ತಾ ಇದ್ದಾರೆ. ಯಾಕಂದ್ರೆ ಇದಾದ್ಮೇಲೆ ಇನ್ ಕೇಸ್ ಪೆಟ್ರೋಲ್ ಬಂದಾಯ್ತು ಅಂದ್ರೆ ಪೆಟ್ರೋಲ್ ಸಿಗಲ್ಲ, ಪೆಟ್ರೋಲ್ ರೇಟ್ ಜಾಸ್ತಿ ಆಗತ್ತೆ. ಕೆಲವರು ಅಂತ ಇದ್ದಾರೆ 150 ರೂಪಾಯಿ ಲೀಟರ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಥರದ್ದು ಏನೂ ಆಗಲ್ಲ. ಸೊ ನಮ್ಮ ಪೆಟ್ರೋಲ್ ಎಂದಿನಂತೆ ಬರ್ತಾನೆ ಇರುತ್ತೆ. ಸೊ ನಮ್ಮ ಇಂಡಿಯಾ ಇನ್ನೂ ತನಕ ಎಷ್ಟು ತನಕ ಇದೆ ಅಷ್ಟು ತನಕ ನಮ್ಮ ಪೆಟ್ರೋಲ್ ಬರ್ತಾನೆ ಇರುತ್ತೆ. ಸೊ ಪೆಟ್ರೋಲಿಗೋಸ್ಕರ ಯಾರು ಇಷ್ಟೆಲ್ಲ ನಿನ್ನೆ ರಾತ್ರಿ 12-1 ಗಂಟೆ ತನಕ ಫುಲ್ಲು ಉದ್ದ ಲೈನ್ ಇತ್ತಿಲ್ಲಿ. ಸೊ ಇದು ಡೈಲಿ ಇದು ಯಾವತ್ತಿಗೂ ಆಗಿಲ್ಲ. ಸೊ ಒಂದು ಯುದ್ಧ ಆಗ್ತಾ ಇದೆ ಅಂತ ಆ ಕಾರಣಕ್ಕಾಗಿ ಇಷ್ಟೆಲ್ಲ ಉದ್ದ ಲೈನ್ ಎಲ್ಲ ಆಗ್ತಾ ಇದೆ ಅಂತ. ಇದು ಪೆಟ್ರೋಲ್ ಕಾರ? ಇದು ಪೆಟ್ರೋಲ್ ಕಾರೇ. ನೀವು ಎಷ್ಟು ಲೀಟರ್ ಎಕ್ಸ್ಟ್ರಾ ತಗೊಂಡ್ರಿ? ನಮ್ಗೆ ಎಕ್ಸ್ಟ್ರಾ ಲೀಟರ್ ಏನು ಬೇಡ, ನಾವು ಟ್ಯಾಂಕ್ ಫುಲ್ ಮಾಡ್ಕೊಂಡಿರ್ತೀವಿ. ಥ್ಯಾಂಕ್ ಯು. ಸರ್.